ಜೀವನದಲ್ಲಿ ಯಾವತ್ತೂ ನಟಿಸಬೇಡ. ನೀನು ಹೇಗಿದೆಯಾ ಹಾಗೇ ಇರು. ಯಾರನ್ನು ಮೆಚ್ಚಿಸಲು ಪ್ರಯತ್ನ ಮಾಡಬೇಡ. ಏಕೆಂದರೆ ನಟನೆ ಒಮ್ಮೆ ಅಭ್ಯಾಸವಾದರೆ ಜೀವನ ಪೂರ್ತಿ ನಟಿಸುತ್ತಲೇ ಇರಬೇಕಾಗುತ್ತೆ. ಸಾಗೋ ಜೀವನದಲ್ಲಿ ನಮ್ಮ ಜೊತೆ ಯಾರು ಇರುತ್ತಾರೆ ಅನ್ನೋದಕ್ಕಿಂತ ಕಷ್ಟದಲ್ಲಿ ಯಾರು ಕೈ ಹಿಡಿತಾರೆ ಅನ್ನೋದು ತುಂಬ ಮುಖ್ಯ. ಯಾಕೆಂದರೆ ಮನಸ್ಸು ತಿಳಿದವರಿಗೆ ಮಾತ್ರ ನಮ್ಮ ನೋವು ಅರ್ಥವಾಗುವುದು. ಕೆಲವು ಮಾತುಗಳು ಹೇಗೆ ಇರುತ್ತವೆ ಎಂದರೆ, ಈಗ ಹೇಳಿದವನು ಮರೆತು ಹೋದರೂ ಕೇಳಿಸಿಕೊಂಡವನ ಹೃದಯದಲ್ಲಿ ಅದು ಸೂಜಿಯಂತೆ ಸದಾ ಚುಚ್ಚುತ್ತಾನೇ ಇರುತ್ತೆ. ಎಲ್ಲವನ್ನು ಗಮನಿಸು, ಆದರೆ ನಾನು ಏನು ನೋಡೇ ಇಲ್ಲ ಎಂಬ ಹಾಗೆ ಇರು. ಮನೆ ಕಟ್ಟಲು ಹಣ ಬೇಕು, ಮನಸ್ಸು ಕಟ್ಟಲು ಗುಣ ಬೇಕು. ಹಣದಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ಇರುತ್ತಾರೆ, ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಯೋಗ್ಯರಷ್ಟೇ ನೆಲೆಸುತ್ತಾರೆ. ಜೀವನದಲ್ಲಿ ಸೆಂಟಿಮೆಂಟ್ ಇಟ್ಕೊಂಡು ಯಾವತ್ತೂ ಬದುಕಬೇಡ. ಇವತ್ತೆಲ್ಲ ಯಾರೂ ಇಲ್ಲಿ ಬೆಲೆ ಕೊಡಲ್ಲ. ಭಾವನೆಗಳಿಗೆ ಬೆಂಕಿ ಹಚ್ಚಿ ಮಜಾ ನೋಡುವವರೇ ಜಾಸ್ತಿ ಈ ಜಗತ್ತಿನಲ್ಲಿ. ಪೆಟ್ಟು ಕೊಟ್ಟವರಿಗೆ ಮರುಪೆಟ್ಟು ಕೊಡಲು ನಾವು ನೀವ್ಯಾರು? ಪಟ್ಟು ಹಿಡಿಯದೆ ದುಪ್ಪಟ್ಟು ಪೆಟ್ಟು ಕೊಡಲು ಮೇಲೊಬ್ಬ ಇಲ್ಲವೇ? ಅಜ್ಞಾನಿ ತನ್ನ ತಪ್ಪುಗಳನ್ನು ಮುಚ್ಚಿಟ್ಟು ಶ್ರೇಷ್ಠನಾಗಲು ಬಯಸುತ್ತಾನೆ. ಜ್ಞಾನಿ ತನ್ನ ತಪ್ಪುಗಳನ್ನು ತಿದ್ದಿಕೊಂಡು ಶ್ರೇಷ್ಠನಾಗಲು ಬಯಸುತ್ತಾನೆ. ಅಂದುಕೊಂಡಂತಾಗದಿದ್ದರೆ ನೊಂದುಕೊಳ್ಳುವುದು ವ್ಯರ್ಥ. ಪ್ರಯತ್ನವೆಂಬುದು ನಿರಂತರವಿದ್ದರೆ ಸಿಗುವ ಸಾಧನೆ ಇದೆ ಒಂದು ಅರ್ಥ. ಚಿಂತೆಗಳು ಸಾಗರದ ಅಲೆಗಳಂತೆ. ಅಲೆಯ ಅಬ್ಬರ ಹೆಚ್ಚಾದಷ್ಟು ದಡಕ್ಕೆ ಪೆಟ್ಟು, ಚಿಂತೆಯ ಅಬ್ಬರ ಹೆಚ್ಚಾದಷ್ಟು ಬದುಕಿನ ಬುಡಕ್ಕೆ ಪೆಟ್ಟು. ಮನುಷ್ಯ ತಾನು ಮೋಸ ಹೋದ ಮೇಲೂ ನೀಯತ್ತು ಅಂತ ಹೋದರೆ ಮೋಸ ಮಾಡೋರಿಗೆ ತಾನು ಬಲಿಪಶು ಆಗೋದಂತೂ ಗ್ಯಾರಂಟಿ. ಜೀವನದಲ್ಲಿ ಜವಾಬ್ದಾರಿ ಅನ್ನೋ ಪದ ಬಂದಾಗ ಮಾತ್ರ ಜೀವನ ಅಂದರೆ ಏನು ಎಂಬುದು ಅರ್ಥವಾಗುತ್ತದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.